ನಾನು ಈ ಕ್ವೆಶನ್ ಆಕ್ಚುಲಿ ಕೇಳಬಾರ್ದು, ಕೇಳೋದ್ರಲ್ಲಿ ಅರ್ಥ ಇಲ್ಲ, ಬಟ್ ದೆನ್ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇದೀನಿ. ಇಫ್ ಇನ್ ಕೇಸ್ ವಿಜಯೇಂದ್ರ ಅವರು ರಾಜಕಾರಣಕ್ಕೆ ಬಂದಿಲ್ಲ ಅನ್ಕೊಂಡಿದ್ರೆ ಏನಾಗಿರ್ತಾ ಇದ್ರು ವಿಜಯೇಂದ್ರ ಅವರು? ಅವ್ರ ಕನ್ಸು ಏನಾಗಿತ್ತು? ಇದನ್ ಬಿಟ್ರೆ ಬೇರೆ ಏನು ಅವ್ರ ಆಪ್ಷನ್ ಆಗಿ ಇಟ್ಕೊಂಡಿದ್ರು ಅಂತ ಹೇಳಿ? ರಾಜಕಾರಣಕ್ಕೆ ಬರಬೇಕು ಅನ್ನುವ ಅಪೇಕ್ಷೆ ತಂದೆಯವ್ರಿಗೂ ಕೂಡ ಇರಲಿಲ್ಲ. ನಾ ರಾಜಕಾರಣಕ್ಕೆ ಬರ್ಬೋದು ಅನ್ನೋ ನಿರೀಕ್ಷೆ ನನಗೂ ಕೂಡ ಇರಲಿಲ್ಲ. ತಂದೆ ನಿರೀಕ್ಷೆ ಮಾಡಿರ್ಲಿಲ್ಲ? ಖಂಡಿತ ಇಲ್ಲ. ನಾನಾದ್ರೆ ಒಂದು 7-8 ವರ್ಷದಿಂದ ಹೀಗೆ ಮನೆಗೆ ಯಾರೊಬ್ರು ಜ್ಯೋತಿಷಿಗಳು ಬಂದಿದ್ರು. ಅವರು ಇನ್ನೂ ಕೂಡ ನೆನಪಿದೆ. ನಂಗೆ PUC ನಲ್ಲೇ ಹೇಳಿದ್ರು. PUC ನಲ್ಲೇ ಆದ್ಮೇಲೆ ಮನೇಲಿ ಈ ಹೀಗೆ ಬೆಳಗ್ಗೆ ಬುಡ್ಬುಡಕ್ಕೆ ಅವ್ರು ಬಂದಿದ್ರು. ಅಮ್ಮವ್ರು ಇದ್ರು ಅವಾಗಿನ್ನು, ತಾಯಿಯವರು. ಕೇಳಿದ್ರು, ನನ್ನ ಮಗ ಮುಂದೆ ಡಾಕ್ಟರ್ ಆಗ್ಬೇಕು ಅಂತ ಇದ್ದಾನೆ, ಏನು ಹೇಗೆ ಅಂತ. ಅವ್ನು ಡಾಕ್ಟರ್ನು ಆಗಲ್ಲ, ಇಂಜಿನಿಯರ್ ಆಗಲ್ಲ, ಹಿಂಗೆ ಪೊಲೀಸ್ ತಿರ್ಕೊಂಡಿರ್ತಾನೆ, ಅದ್ರ ಮುಂದೆ ರಾಜಕಾರಣಕ್ಕೆ ಬರ್ತಾನೆ ಅನ್ನೋ ಮಾತನ್ನ ನಾನು PUC ಇದ್ದಾಗೆ ಹೇಳಿದ್ರು. ಇತ್ತೀಚೆಗೆ ಒಂದು 7-8 ವರ್ಷದ ಹಿಂದೆ ಒಬ್ರು ಜ್ಯೋತಿಷಿಗಳು, ನಾನು ಅವಾಗ್ಲೂ ಕೂಡ ರಾಜಕಾರಣಕ್ಕೆ ಬರ್ಬೇಕು ಅಂತ, ಯಾಕಂದ್ರೆ ತಂದೆಯವ್ರು ರಾಜಕಾರಣದಲ್ಲಿ ಸಕ್ರಿಯವಾಗಿದ್ರು, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ರಾಘಣ್ಣ ಅವರು ಕೂಡ ಸಂಸದರು. ಮತ್ತೆ ನಮ್ಮ ಪಕ್ಷದಲ್ಲಿ 3ನೇ ವ್ಯಕ್ತಿಗೆ ಕುಟುಂಬದಲ್ಲೇ ಅದು ಅವಕಾಶ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲವೂ ಕೂಡ ಯಾರೇನೇ ಹೇಳಿಕೆ ಕೊಟ್ಟರು ಸಹ ಇವೆಲ್ಲವೂ ಕೂಡ ದೈವಿಕವಾಗಿ ಬರ್ತಕ್ಕಂಥದ್ದು ಅವಕಾಶ. ನಮಗೆ ಅವಕಾಶ ಸಿಕ್ಕಾಗ, ಯಾಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರು, ಸಂತೋಷ್ ಜಿಯವರು, ಇಷ್ಟು ಅನೇಕ ಹಿರಿಯರ ನಡುವೆನೂ ಸಹ ಇಲ್ಲಪ್ಪ ಒಂದು ಯುವಕರಿಗೆ ಅವಕಾಶವನ್ನ ಕೊಡಬೇಕು ಅಂತೇಳಿ ನನ್ನನ್ನೇ ಆಯ್ಕೆ ಮಾಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಕೂಡ ಅನ್ಕೊಂಡಿದ್ದೇನೆ. ಒಟ್ಟಾರೆ ಹೇಳೋದಾದ್ರೆ ರಾಜಕಾರಣದ ಬಗ್ಗೆ ನಾ ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ದೇವ್ರು ಕೊಟ್ಟಂತ ಅವಕಾಶ ಆಯ್ತು. ಜನರ ಮಧ್ಯೆ ಕೆಲಸ ಮಾಡ್ತಕ್ಕಂಥದ್ದೇ ಒಂದು ಖುಷಿ, ಕಾರ್ಯಕರ್ತರ ಮಧ್ಯೆ ಹೋಗಿ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥದ್ದೇ ಒಂದು ಸಂತೋಷ, ಒಂದು ನೆಮ್ಮದಿ ಕೊಡ್ತದೆ. ಹಾಗಾಗಿ ಅದನ್ನ ನಾನು ಮಾಡ್ತಾ ಇದ್ದೇನೆ. ರಾಜಕಾರಣದಲ್ಲಿ ಇಲ್ಲದೆ ಇದ್ರೆ ಏನಾಗ್ತದೋ ಭಗವಂತನಿಗೆ ಗೊತ್ತಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.